ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ವಚನಕಾರ ಶಿವಶರಣ ಶ್ರೀ ಹಡಪ ಅಣ್ಣಪ್ಪ ಅವರ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಗಿದೆ. ಇನ್ನು ತಾಲೂಕು ಆಡಳಿತ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಲೋಕೇಶ್ ಅವರು ಚಾಲನೆಯನ್ನ ನೀಡಿ ಮಾತನಾಡಿದ್ದಾರೆ. ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿದ್ರೆ ನಿಮ್ಮ ಮನೆತನ, ಸಮಾಜ ಹಾಗೆ ದೇಶವು ಉದ್ಧಾರವಾಗುತ್ತೆ. ಅದಕ್ಕಾಗಿ ಸವಿತಾ ಸಮಾಜದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋಕೆ ಮುಂದಾಗಬೇಕು ಎಂದು ಕರೆಯನ್ನು ನೀಡಿದ್ದಾರೆ. ಜಗಜ್ಯೋತಿ ಬಸವಣ್ಣನವರು ಹಡಪದ ಅಣ್ಣಪ್ಪನವರನ್ನ ತಮ್ಮ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡು ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನ ಸಾರಿದ್ರು. ಇನ್ನು ಹಡಪದ ಅಣ್ಣಪ್ಪನವರು ಸಹ ತಮ್ಮ ನಿಷ್ಠಾವಂತ ಸೇವೆಯ ಮೂಲಕ ಬಸವಣ್ಣನವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಕೊಡುಗೆಯನ್ನ ಸ್ಮರಿಸಿದ್ದಾರೆ. ಇನ್ನು ಈ ಸರಳ ಜಯಂತಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಎಒ ಶ್ರೀನಿವಾಸ್, ಡಿವೈಎಸ್ಪಿ ಯಶವಂತಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ, ಸವಿತಾ ಸಮಾಜ ಸಂಘದ ರಾಜ್ಯ ಕಾರ್ಯದರ್ಶಿ ವೇಣುಗೋಪಾಲ್, ತಾಲೂಕು ಅಧ್ಯಕ್ಷ ಕೆಂಪರಾಜು, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್, ನಾಗಸಿದ್ದಪ್ಪ ಸೇರಿದಂತೆ ಹಲವು ಪ್ರಮುಖರು ಹಾಗೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅರ್ಥ ಆಗ್ತಿರಲಿಲ್ಲ ಆ ಭಾಷೆ. ಸಂಸ್ಕೃತ ಬಲ್ಲಂತ ಪಂಡಿತ ಪಾಮರರಿಗೆ ಮಾತ್ರ ಓದಿಸ್ತಾ ಇತ್ತು. ಒಂದು ಹರಿಶ್ಚಂದ್ರ ಮಹಾಕಾವ್ಯದಲ್ಲಿ ರಾಘವಾಂಕ ಅಂತಕ್ಕಂಥವ್ರು ಬರೆದಿದ್ದಾರೆ. ಇದರ ಅರ್ಥ ಸಾಮಾನ್ಯ ಪ್ರಜೆಗೂ ಅರ್ಥ ಆಗ್ತಿರಲಿಲ್ಲ. ನೋಡಿ, ಉಳ್ಳವರು ಶಿವಾಲಯವ ಮಾಡಿದರೆ ನಾನೇನು ಮಾಡಲೆ. ನೋಡಿ, ಇದು ಮಾತಿನ ರೂಪ ಎಷ್ಟು ಸರಳವಾಗಿದೆ. ಚಕ್ರವರ್ತಿಯ ರೂಪದಲ್ಲಿ ಹೊರಟೋಗ್ತಿದೆ ಅಂತ ಹೇಳಿ ಎಷ್ಟು ಮಾರ್ಮಿಕವಾಗಿತ್ತು, ಶ್ರೀಸಾಮಾನ್ಯರಿಗೆ ಅರ್ಥ ಆಗ್ತಿತ್ತ. ಅದೇ ರೀತಿ ರನ್ನನ ಗದಾಯುಧರು ಜನರಲ್ ಸೆಕ್ರೆಟರಿ ಅಂತ ನಾವು ಇವತ್ತು ಕರಿತೇವೆ. ಅವರ ಕಾರ್ಯದರ್ಶಿಗಳಾಗಿ ಅಪ್ಪಣ್ಣವರು ಇದ್ರು ಅಂತಂದ್ರೆ ಅವರ ವಿದ್ವತ್ತು, ಅವರ ಮನಸ್ಥಿತಿ, ಅವರ ಪ್ರಾಮುಖ್ಯತೆಯನ್ನ ಆ ಒಂದು ಸ್ಥಾನದಲ್ಲಿ, ಆ ಒಂದು ಕಾಲಘಟ್ಟದಲ್ಲಿ, ಈಗಲ್ಲ 12ನೇ ಶತಮಾನದಲ್ಲಿ ಎಂಥದ್ದಿರ್ಬೋದು ನಾವೆಲ್ಲ ಯೋಚನೆ ಮಾಡಬೇಕಿರ್ತಕ್ಕಂಥ ಒಂದು ಸಂಗತಿ. ಯಾಕಂದ್ರೆ ಬಸವಣ್ಣವರು ಸಮಾಜದಲ್ಲಿ ಇರುವಂಥದ್ದನ್ನ ತೊಡೆದಾಕಿ ಕ್ರಾಂತಿಯನ್ನು ರೂಪಿಸ್ತಕ್ಕಂತಹ ಕಾಲಘಟ್ಟದಲ್ಲಿ ಇವ್ರನ್ನ ಜನರಲ್ ಸೆಕ್ರೆಟರಿ ಇಟ್ಕೋಬೇಕು ಅಂತಂದ್ರೆ ಇವರ ಪ್ರಾಮುಖ್ಯತೆ ಏನಂದ್ರೆ ತಾವೆಲ್ಲ ಅರ್ಥ ಮಾಡ್ತೀವಿ. ಅಂತ ಮಹನೀಯರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿರೋದು ನಮಗೂ ನಿಮಗೂ ಬಹಳ ಸಂತೋಷವಾಗಿದೆ. ಸಾಕಷ್ಟು ಜನ ಮಾತಾಡಿದ್ದಾರೆ, ಮಾದೇವ್ ಅವರು, DSP ಅವರು, ಇವರು ಸೆಕ್ರೆಟರಿ ಅವರು, ತಾವೆಲ್ಲರೂ ಮಾತಾಡಿದ್ದೀರ. ಇನ್ನು ಹೊಸದಾಗಿ ಹೇಳ್ತಕ್ಕಂತಹ ವಿಚಾರಗಳನ್ನು ಏನು ಉಳಿಸಿಲ್ಲ, ಇವರು ಎಲ್ಲ ಕವರ್ ಮಾಡಾಕ್ಬಿಟ್ಟಿದ್ದಾರೆ. ಆದರೆ ತಾಲೂಕು ಆಡಳಿತದಿಂದ ಈ ಒಂದು ನೀವು ಕೂಡ ಯಾರಿಗೂ ಕೂಡ ತಾರತಮ್ಯ ಮಾಡಾಗಿಲ್ಲ. ಇದನ್ನು ಹೇಳ್ತಾ ನೆಕ್ಸ್ಟ್ ಜನರೇಷನ್ ನಮ್ಮ ಭಾರತ ಸದೃಢ ಆಗ್ಬೇಕಂದ್ರೆ ಒಂದೇ ಮೂಲ ತನ್ನದೇ ಆದಂತಹ ಸ್ಥಾನಮಾನವನ್ನು ಹೊಂದಿ ವಿಜೃಂಭಣೆಯಿಂದ ಇದ್ದಂತ